ತುಮಕೂರು ಲೋಕ ಅಖಾಡಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರ. ಹಾಗಾದ್ರೆ ಸೋಮಣ್ಣ ದಾರಿ ತಪ್ಪಿದ್ರ ಅಥವಾ ಸೋಮಣ್ಣರನ್ನ ದಾರಿ ತಪ್ಪಿಸ್ತಾ ಇದ್ದಾರಾ? ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದ ಕುತೂಹಲವನ್ನ ಕೆರಳಿಸಿದಂತಹ ತುಮಕೂರು ಲೋಕ ಅಖಾಡಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೋಮಣ್ಣ ಬರ್ತಾರೆ ಎಂದು ಕಾದು ಕಾದು ಬೇಸತ್ತ ಪತ್ರಕರ್ತರು, ವಿ ಸೋಮಣ್ಣಗೆ ಕೆಲವು ಟಿಪ್ಸ್ ಕೊಡಲು ಬಯಸಿದ್ದ ಹಿತೈಷಿಗಳು. ಆದರೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತೆ ವಿ ಸೋಮಣ್ಣಗೆ ಅಡ್ವೈಸ್ ಮಾಡಿದ್ರ ಎನ್ನುವಂತಹದ್ದು. ಹಾಗಾದ್ರೆ ಅಡ್ವೈಸರ್ ಕಂಟಕ ಈಗ ಸೋಮಣ್ಣರಿಗೆ ಕಂಟಕ. ಇದು ಫ್ರೀಡಮ್ ಟಿವಿಯ ಮೆಗಾ ಸ್ಟೋರಿ, ಮಾಸ್ಟರ್ ಸ್ಟೋರಿ. ಇದು ತುಮಕೂರಿನಲ್ಲಿ ಈಗ ಅಡ್ವೈಸರ್ ಕಂಟಕ, ಸೋಮಣ್ಣರಿಗೆ ಸಂಕಟ. ಎಸ್, ಸಲಹೆಗಾರರ ಮಾತನ್ನ ಕೇಳಿಕೊಂಡು ಸೋಮಣ್ಣ ಎಡವಟ್ಟು ಮಾಡಿಕೊಂಡ್ರ. ತುಮಕೂರಿನಲ್ಲಿ ವಿ ಸೋಮಣ್ಣ ಪ್ರೆಸ್ ಮೀಟ್ ದಿಢೀರ್ ಕ್ಯಾನ್ಸಲ್ ಆಗುತ್ತೆ. ಪತ್ರಕರ್ತರೆಲ್ಲರೂ ಕಾಯ್ಕೊಂಡು ಕೂತಿರ್ತಾರೆ. ಹಿತೈಷಿಗಳು ಒಂದಷ್ಟು ಸಲಹೆ ಕೊಡೋಣ ಅಂತ ಸೋಮಣ್ಣರಿಗಾಗಿ ವೆಯ್ಟ್ ಮಾಡ್ತಾರೆ. ಆದರೆ ಏಕಾಏಕಿ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಗುತ್ತೆ. ಇದು ವಿ ಸೋಮಣ್ಣರ ಜೊತೆಗಿದ್ದಂತಹ ಅಡ್ವೈಸರ್ನ ರಾಂಗ್ ಅಡ್ವೈಸ್ನಿಂದಾಗಿ ಈ ತರಹದ ಎಡವಟ್ಟು ಮಾಡಿಕೊಂಡ್ರ ವಿ ಸೋಮಣ್ಣ ಎನ್ನುವಂತಹದ್ದು. ಮಾಧ್ಯಮ ಮತ್ತು ಸೋಮಣ್ಣರ ನಡುವೆ ಅಂತರವನ್ನ ಇಡ್ತಾ ಇರೋದು ಯಾರು? ಹಾಗಾದ್ರೆ ಅಡ್ವೈಸರ್ ಕೊಟ್ಟ ರಾಂಗ್ ಅಡ್ವೈಸ್ ಅನ್ನ ಸ್ವೀಕರಿಸಿಕೊಂಡ್ರ ವಿ ಸೋಮಣ್ಣ. ಸಲಹೆಗಾರನ ಮಾತನ್ನ ಕೇಳಿಕೊಂಡು ವಿ ಸೋಮಣ್ಣ ಎಡವಟ್ಟು ಮಾಡಿಕೊಂಡ್ರ. ಎಸ್, ಇದು ತುಮಕೂರು ಲೋಕ ಅಖಾಡಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಮಾಧ್ಯಮ ಸೋಮಣ್ಣರ ನಡುವೆ ಅಂತರವನ್ನ ಸೃಷ್ಟಿ ಮಾಡ್ತಾ ಇರೋ ಸಲಹೆಗಾರರು, ಸಲಹೆ ಕೊಡೋಕೆ ನೇಮಿಸಿಕೊಂಡ್ರೆ ಫಿಟ್ಟಿಂಗ್ ಇಡುವ ಮಾಸ್ಟರ್ ಮೈಂಡ್ ಕೆಲಸ ಮಾಡ್ತಿದ್ದಾರೆ. ಅವರು ಹಿಂಗೆ ಇವರು ಹಂಗೆ ಎಂದು ಕಿವಿ ಚುಚ್ಚುವ ಅಥವಾ ಕಿವಿಯನ್ನ ಕಚ್ಚುವ ಚುಚ್ಚುಗಾರರಾಗಿ ಪರಿವರ್ತನೆ ಆಗಿದ್ದಾರೆ. ಹಿರಿಯ ರಾಜಕಾರಣಿಯ ದಿಕ್ಕನ್ನ ಅಥವಾ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರಾ ಈ ಸಲಹೆಗಾರರ ರೂಪದಲ್ಲಿರೋ ಅಡ್ವೈಸರ್ಗಳು? ಹಾಗಾದ್ರೆ ವಿ ಸೋಮಣ್ಣ ಸಲಹೆಗಾರನ ಮಾತನ್ನ ಕೇಳಿ ರಾಂಗ್ ಡಿಸೈಡ್ ಮಾಡಿಕೊಂಡ್ರ? ಅವರಿಗೋಸ್ಕರ ಒಂದು ತಂಡ ಕಾಯ್ಕೊಂಡು ಕೂತಿರುತ್ತೆ. ಹಿತೈಷಿಗಳು ಬಂದಿರ್ತಾರೆ, ಪತ್ರಕರ್ತರು ಬಂದಿರ್ತಾರೆ. ಸುದ್ದಿಗೋಷ್ಠಿಯನ್ನ ಏಕಾಏಕಿ ಕ್ಯಾನ್ಸಲ್ ಮಾಡ್ತಾರೆ. ಇದು ಅವರ ಸಲಹೆಗಾರರ ಮಾತನ್ನ ಕೇಳಿ ಈ ಎಡವಟ್ಟು ಮಾಡಿಕೊಂಡ್ರ. ಒಂದರ್ಥದ ರಾಜ್ಯದಲ್ಲಿ ಕುತೂಹಲವನ್ನ ಕೆರಳಿಸಿದಂತಹ ತುಮಕೂರು ಲೋಕ ಅಖಾಡದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅಡ್ವೈಸರ್ ಮಾತು ಕೇಳಿ ರಾಂಗ್ ಡಿಸೈಡ್ ಮಾಡಿಕೊಂಡ್ರ. ಸಲಹೆಗಾರರು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರಾ? ಅಭ್ಯರ್ಥಿಗಳ
ಚಲನವಲನದಿಂದ ಹಿಡಿದು ಅಭ್ಯರ್ಥಿಗಳ ಭವಿಷ್ಯವನ್ನು ಕೂಡ ಸಲಹೆಗಾರರೇ ಬರೀತಿದಾರ. ಅಡ್ವೈಸರ್ಗಳು ಅಭ್ಯರ್ಥಿಗಳ ಹಣೆ ಬರಹ ಬರೆಯುವವರಾದ್ರ ಅಡ್ವೈಸರ್ ಮಾತು ಕೇಳಿ ಸೋಮಣ್ಣ ಎಡವಟ್ಟು. ಇಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವಿನ ಆತ್ಮೀಯತೆ ಇವತ್ತು ನೆನ್ನೆಯದಲ್ಲ. ಇದು ಇಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇದೇ ರೀತಿ ಇದೆ. ಇಲ್ಲಿ ಪತ್ರಕರ್ತರು ಮತ್ತು ರಾಜಕಾರಣಿಗಳ ನಡುವೆ ಕಿವಿ ಹಿಂಡುವಂತಹ ಹುಳಿ ಹಿಂಡುವಂತಹ ಕೆಲಸ ಮಾಡ್ತಾ ಇರೋ ಕೆಲವರಲ್ಲಿ ಕೆಲವರು ಈ ತರಹದ ಸಲಹೆಗಾರರು. ಎಲ್ಲ ಅಡ್ವೈಸರ್ಗಳು ಈ ರೀತಿ ಅಂತ ನಾವು ಹೇಳ್ತಾ ಇಲ್ಲ. ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿ ಸೋಮಣ್ಣರಿಗೆ ಈ ತರಹದ ವ್ಯಕ್ತಿಗಳು ಏಜೆನ್ಸಿ ಮಾಡಿಕೊಂಡು ದುಡ್ಡು ಬಾಚುತ್ತಿರುವ ಕೆಲವು ಖಾಸಗಿ ವ್ಯಕ್ತಿಗಳು, ಎಲ್ಲ ಮೀಡಿಯಾದವರು ನಾವು ಹೇಳದಂತೆ ಕೇಳ್ತಾರೆ ಅಂತ ಮಕ್ಕಮಲ್ ಟೋಪಿ ಹಾಕ್ತಾರೆ ಈ ರೀತಿ ಅಭ್ಯರ್ಥಿಗಳಿಗೆ. ಪತ್ರಕರ್ತರನ್ನ ಮ್ಯಾನೇಜ್ ಮಾಡ್ತೀವಿ ಅಂತ ಅಭ್ಯರ್ಥಿಗಳಿಗೆ ಗೂಗ್ಲಿ ಅಂತ ಹೇಳಿದ್ರೆ ನಾವು ಎಲ್ಲ ಪತ್ರಕರ್ತರು ನಮ್ಮ ಕಂಟ್ರೋಲಲ್ಲಿದ್ದಾರೆ, ನಾವು ಹೇಳಿದ ಹಾಗೆ ಪತ್ರಕರ್ತರು ಕೇಳ್ತಾರೆ, ನೀವೇನು ಭಯ ಪಡ್ಕೊಳ್ಳೋದು ಬೇಡ. ನಿಮ್ಮ ಅಖಾಡದಲ್ಲಿ ಭರ್ಜರಿಯಾಗಿ ನಾವು ಪತ್ರಕರ್ತರೊಂದಿಗೆ ಸಾಮೀಪ್ಯವನ್ನು ಹೊಂದಿದ್ದೀವಿ, ಅವರ ಜೊತೆ ಆತ್ಮೀಯತೆಯಲ್ಲಿ ನಾವು ಇದ್ದೀವಿ, ನೀವು ಏನು ವರಿ ಮಾಡ್ಕೊಳ್ಳೋದು ಬೇಡ. ಈ ತರಹದ ಸಲಹೆಗಾರರು ಕೊಡುವಂತಹದ್ದು. ಇನ್ನು ಟಿವಿ ಚಾನೆಲ್ಗಳ ಹೆಸರಲ್ಲೂ ಕೂಡ PROಗಳ ಪಿಕ್ ಪ್ಯಾಕೆಟ್ ಆಟ. ಅಭ್ಯರ್ಥಿಗೆ ಸದ್ಯದ ಟ್ರೆಂಡ್ ಗೊತ್ತಾಗದಂತೆ ನೋಡಿಕೊಳ್ಳುತ್ತಿರುವ ಸಲಹೆಗಾರರು. ಈ ತರಹದ ಸಲಹೆಗಾರರಿಂದಾಗಿ ಅಭ್ಯರ್ಥಿಗಳು ನಾಳೆ ದಿನ ಈ ತರಹದ ಲೋಕಸಮರದಲ್ಲಿ ಸೋಲು ಅಥವಾ ಗೆಲುವನ್ನು ಕಂಡ್ರೆ ಅಡ್ವೈಸರ್ ಉತ್ತರ ಕೊಡ್ತಾರಾ? ಅಭ್ಯರ್ಥಿಗಳಿಗೆ ಕೆಲ ಟ್ರೆಂಡ್ಗಳು ತಿಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಸಲಹೆಗಾರರು ಈ ತರಹದ ಕೆಲಸ ಮಾಡ್ತಾ ಇದ್ದಾರಾ? ಈ ತರಹದ ಪ್ರಶ್ನೆಗಳು ಹುಟ್ಟು ಹಾಕೋದಕ್ಕೆ ಕಾರಣ ಈ ತರಹದ ಸಲಹೆಗಾರರು. ಪತ್ರಕರ್ತರು ಪ್ರೆಸ್ ಮೀಟ್ ಕರೀತಾರೆ ಅಥವಾ ಪ್ರೆಸ್ ಮೀಟ್ ಕರೆದಂತಹ ಹಿನ್ನೆಲೆಯಲ್ಲಿ ಪತ್ರಕರ್ತರು ಸೇರಿರ್ತಾರೆ. ಅಲ್ಲಿ ಅಭ್ಯರ್ಥಿಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳೋದಕ್ಕೆ ಅಥವಾ ಸಲಹೆ ಕೊಡೋದಕ್ಕೂ ಕೂಡ ಅಲ್ಲಿ ಕಾದು ಕೂತಿರ್ತಾರೆ. ಆದರೆ ಏಕಾಏಕಿ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದಾದರೆ ಇದರ ಹಿಂದಿರ್ತಕ್ಕಂತಹ ಕೈಗಳು ಈ ತರಹದ ಸಲಹೆಗಾರರು. ಹಾಗಾದರೆ ಈ ತರಹದ ಸಲಹೆಗಾರರ ಮಾತನ್ನ ಕೇಳಿ ವಿ ಸೋಮಣ್ಣ ಎಡವಟ್ಟು ಮಾಡಿಕೊಂಡ್ರ ಅನ್ನುವಂತಹದ್ದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಏನು ಸೋಮಣ್ಣರು ಪ್ರೆಸ್ ಮೀಟ್ ಅನ್ನ ಕರೀತಾರೆ, ಪತ್ರಕರ್ತರು ಕೂಡ ಜಮಾಯಿಸ್ತಾರೆ, ಆದ್ರೆ ಯಾವ ಮಾಹಿತಿಯೂ ಕೊಡದೆ ಏಕಾಏಕಿ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗುತ್ತೆ. ಏನು ಇದರ ಹಿಂದೆ ಇದ್ದಂತಹ ಉದ್ದೇಶಗಳೇನು? ಈ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಕೃಷ್ಣ? ಸಾಹಿಲ್, 2024ರ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಚುನಾವಣಾ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರ ಅಂತೂ ಜಿದ್ದಾಜಿದ್ದಿನ ಕಣವಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಅಖಾಡದಲ್ಲಿದ್ದಾರೆ. ಕಳೆದ 1.5-2 ತಿಂಗಳಿಂದ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮನೆ ಭೇಟಿ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ, BJP ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ, JDS ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಬಾರಿ ತುಮಕೂರು ಲೋಕಸಭಾ ಅಖಾಡದಲ್ಲಿ ಗೆಲ್ಲಲೇಬೇಕಂತ ಇವತ್ತು ಸೋಮಣ್ಣ ಕೂಡ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸೋಮಣ್ಣನಿಗೆ ಈಗ ದೊಡ್ಡ ಸಂಕಟವನ್ನು ಸಂದಿರುವುದು ಅಲ್ಲಿನ ಸಲಹೆಗಾರರೇ ಸೋಮಣ್ಣವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಫ್ರೀಡಮ್ ಟಿವಿಗೆ ಕೂಡ ಸಿಕ್ಕಿದೆ. ಯಾಕಂದರೆ ಸೋಮಣ್ಣವರ ಸಲಹೆಗಾರರು ಬೇಕಾಬಿಟ್ಟಿ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿ ಮಾಧ್ಯಮ ಮತ್ತು ಸೋಮಣ್ಣರ ನಡುವೆ ಇರುವಂಥ ಅಂತರವನ್ನು ದೂರ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಈಗ ಇಡೀ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಮಣ್ಣವರಿಗೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ 2 ಕಡೆ ಕ್ಷೇತ್ರಗಳಲ್ಲಿ ಕೂಡ ನಿಂತ್ಕೊಂಡಿದ್ರು, ವರ್ಣದಲ್ಲಿ ಕೂಡ ನಿಂತ್ಕೊಂಡಿದ್ರು, ಮತ್ತೊಂದು ಚಾಮರಾಜನಗರದಲ್ಲಿ ಕೂಡ ನಿಂತ್ಕೊಂಡಿದ್ರು. 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸೋಲಿನ ರುಚಿಯನ್ನು ಕೂಡ ಕಂಡಿದ್ದಾರೆ. ಒಂದು ವೇಳೆ ತುಮಕೂರು ಲೋಕಸಭಾ ಚುನಾವಣಾ ಕಣದಲ್ಲಿ ಒಂದು ವೇಳೆ ಸೋಮಣ್ಣವರು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಮತ್ತೆ ಸಂಕಷ್ಟ ಎದುರಿಸಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಸಲಹೆಗಾರರ ಮಾತನ್ನ ಕೇಳಿ ಸೋಮಣ್ಣವರು ನಿಜಕ್ಕೂ ಸೋಲಿನ ರುಚಿಯನ್ನು ಕಾಣಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಯಾಕಂದರೆ ಕಳೆದ 2-3 ತಿಂಗಳಿಂದ ನಿರಂತರ ಪ್ರಚಾರ
ಮಾಡಿದಂಥ ಸಂದರ್ಭದಲ್ಲಿ ಅವರ ಸಲಹೆಗಾರ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ ಭೇಟಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಅಲ್ಲಿನ ಸಲಹೆಗಾರರು ಕೂಡ ಮಾಡಬೇಕಾಗಿತ್ತು. ಆದರೆ ಸೋಮಣ್ಣವರಿಗೆ ಪದೇ ಪದೇ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಆ ಕ್ಷೇತ್ರದಲ್ಲಿ ಅವರೇ ಜೊತೆಯಲ್ಲೇ ಇಟ್ಕೊಂಡಿರುವಂಥ ಸಲಹೆಗಾರರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕಂದ್ರೆ ಸೋಮಣ್ಣವರು ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇನ್ನು 4-5 ದಿನ ಮಾತ್ರ ಚುನಾವಣಾ ಮತದಾನ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಅವರ ನಡೆ ಒಂದು ವೇಳೆ ಸಂಕಷ್ಟ ಕೂಡ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣವರಿಗೆ ಒಂದು ಭವಿಷ್ಯದ ಒಂದು ಕ್ಷೇತ್ರ ಆಗಿದೆ, ರಾಜಕೀಯ ಭವಿಷ್ಯದ ಒಂದು ಕ್ಷೇತ್ರ ಆಗಿರುವಂಥ ಸಂದರ್ಭದಲ್ಲಿ ಸಲಹೆಗಾರನ ಮಾತನ್ನ ಕೇಳಿ ಸೋಮಣ್ಣವರೇ ಇಲ್ಲಿ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೋದ್ ಕಡೆ ಬಂದ್ ಕಡೆ ಎಲ್ಲ ಕಡೆ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅವನ್ನ ದಾರಿ ತಪ್ಪಿಸುವಂಥ ಸಲಹೆಗಾರ ಸಂಖ್ಯೆ ಹೆಚ್ಚಿನ ಕಾರಣದಿಂದಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಮಣ್ಣವರಿಗೆ ಸಂಕಷ್ಟ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಎದುರಾಗ್ತಾ ಇರುವಂಥದ್ದು. ಸಾಹಿಲ್, ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕೃಷ್ಣ. ಈಗ ಪ್ರತಿನಿಧಿ ಹೇಳ್ತಾ ಇದ್ರು, ಸಲಹೆಗಾರರ ಮಾತನ್ನ ಕೇಳಿ ಸೋಲುವಂತಹ ಭೀತಿ ಎದುರಾಗಿರೋ ತರ ಭಾಸವಾಗ್ತಾ ಇದೆ. ಕಾರಣ ಸಲಹೆಗಾರರು ಯಾವುದನ್ನ ಸಲಹೆ ಕೊಡಬೇಕು, ಪತ್ರಕರ್ತರ ಜೊತೆ ಒಬ್ಬ ಅಭ್ಯರ್ಥಿ ಅಲ್ಲಿನ ಟ್ರೆಂಡ್ಗಳನ್ನು ತಿಳಿದುಕೊಳ್ತಾನೆ, ಜನರ ನಾಡಿಮಿಡಿತಗಳನ್ನು ಅರಿತಾನೆ. ಇವೆಲ್ಲವಕ್ಕೂ ಮಧ್ಯೆ ಒಂದು ಲೇಯರ್ ಇಡುವಂತಹ ಕೆಲಸಗಳು ಈ ತರಹದ ಸಲಹೆಗಾರರು ಮಾಡಿದ್ರೆ ಅಭ್ಯರ್ಥಿಗೆ ನಾಳೆ ದಿನ ಅದು ಕಂಟಕವಾಗಬಹುದು. ಪ್ರತಿನಿಧಿ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಅಲ್ಲಿ ಈ ತರಹದ ಸಲಹೆಗಳು ಒಂದು ವೇಳೆ ಅಭ್ಯರ್ಥಿಗೆ ನಾಳೆ ದಿನ ಸೋಲಿನ ರುಚಿಯನ್ನು ತೋರಿಸಿದ್ರೆ ಸಲಹೆಗಾರ ಉತ್ತರ ಕೊಡ್ತಾರಾ? ಹಾಗಾದ್ರೆ ಪತ್ರಕರ್ತರ ನಡುವಿನ ಸಂಬಂಧ ಹೇಗಿರಬೇಕು ಎನ್ನುವಂತಹದ್ದು